ಮಗುಗೆ ಹಾರ್ಟಲ್ಲಿ ಹೋಲಿತ್ತು, ಒಂದು ಮೀಡಿಯಮ್ ಸೈಜ್ ಹೋಲಿತ್ತು. ನಾವು ಅಲ್ಲಿ ಒಂದು ಬಟನ್ ಹಾಕಿದ್ದೇವೆ. ಅದೇನಾಗ್ತದೆ, ಬಟನ್ ಹಾಕಿದ ಮೇಲೆ ಬ್ಲಡ್ ಮಿಕ್ಸ್ ಆಗೋದು ಬಂದಾಗ್ತದೆ. ಹಾರ್ಟ್ ದೊಡ್ಡದಿದ್ದರೆ ಅದು ನಾರ್ಮಲ್ ಸೈಜಿಗೆ ಬರ್ತದೆ. ಹಾರ್ಟ್ ಪ್ರೆಷರ್ ಜಾಸ್ತಿ ಇದ್ದರೆ ಅದು ಟೈಮ್ ಹೋಗ್ತಾ ಹೋಗ್ತಾ ನಾರ್ಮಲ್ ಆಗ್ತದೆ. ಈಗ ಮಕ್ಕಳ ಹಾರ್ಟ್ ವಿಷಯದಲ್ಲಿ ಒಂದು ವಿಷಯ ನೆನಪಿಟ್ಕೋಬೇಕು, ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಜಾಗದಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದರೆ ಮುಂದೆ ತೊಂದರೆ ಆಗೋದಿಲ್ಲ. ಮಗುಗೆ ಹಾರ್ಟ್ ತೊಂದರೆ ಇದೆಯಾ ಇಲ್ಲ ಅಂತ ನಮಗೆ ಹೇಗೆ ಗೊತ್ತಾಗೋದು ಅಂದರೆ ಕೆಲವು ಹುಟ್ಟಿದಿಂದ ಮಕ್ಕಳಿಗೆ ನೀಲಿ ಬಣ್ಣ ಆಗ್ತದೆ, ತುಟಿ ಮತ್ತು ಕೈ ಬೆರಳು ನೀಲಿ ಬಣ್ಣ ಆಗ್ತದೆ. ಕೆಲವು ಮಕ್ಕಳಿಗೆ ಹಾಲು ಕುಡಿಯುವಾಗ ಬಿಟ್ಟು ಹಾಲು ಕುಡಿತಾರೆ, ಕಂಟಿನ್ಯೂ ಹಾಲು ಕುಡಿಯೋದಿಲ್ಲ. ಮತ್ತು ತಲೆ ಜಾಸ್ತಿ ಬೆವರೋದು. ನಾನು ಹೇಳೋದು ಈಗ 1, 2, 3, 4 ತಿಂಗಳು 6 ತಿಂಗಳ ಒಳಗಡೆ ಇದ್ದ ಮಕ್ಕಳಿಗೆ ಇಂಥ ಸಿಂಪ್ಟಮ್ಸ್. ಮತ್ತು ಕೆಲವು ಮಕ್ಕಳಿಗೆ ಬ್ರೀದಿಂಗ್ ಫಾಸ್ಟ್, ಹೀಗೆ ಪಕ್ಕಿ ಹೊಡೆದು ಫಾಸ್ಟ್ ಬ್ರೀದಿಂಗ್ ಆಗ್ತದೆ. ಮತ್ತು ಕೆಲವು ಮಕ್ಕಳಿಗೆ ಪದೇ ಕಫ ಬರೋದು, ಕೆಮ್ಮು ಕಫ ತಿಂಗಳಿಗೆ ಒಂದು ಸರಿ, 2 ತಿಂಗಳಿಗೊಮ್ಮೆ. ಮತ್ತು ಕೆಮ್ಮು ಬಂದರೆ ಬೇಗ ಕಡಿಮೆ ಆಗೋದಿಲ್ಲ. ಇದೆಲ್ಲ ಹಾರ್ಟ್ ತೊಂದರೆ ಇದ್ದ ಮಕ್ಕಳಿಗೆ ಲಕ್ಷಣಗಳು. ಯಾವುದಾದ್ರೂ ಮಗುಗೆ ಇಂಥ ಸಿಂಪ್ಟಮ್ಸ್ ಇದ್ದರೆ ಅವರೇನು ಮಾಡಬೇಕು, ಅವರು ಮಕ್ಕಳ ಡಾಕ್ಟ್ರ್ ಪಕ್ಕದಲ್ಲಿ ಮಕ್ಕಳ ಡಾಕ್ಟ್ರಿಗೆ ತೋರಿಸ್ಬೇಕು. ಮಕ್ಕಳ ಡಾಕ್ಟ್ರ್ ಅವರೇನು ಮಾಡ್ತಾರೆ, ಅವರು ಟೆಸ್ಟ್ ಮಾಡಿ ನೋಡ್ತಾರೆ ಇದೇನು ಶ್ವಾಸಕೋಶದ ತೊಂದರೆ, ಹಾರ್ಟ್ ತೊಂದರೆ, ಬೇರೆ ಏನಾರು ಇದೆಯಾ ಅಂತೇಳಿ. ಸೊ ಹಾರ್ಟ್ ತೊಂದರೆ ಏನಾರು ಇದ್ದರೆ ಅವರೇನು ಮಾಡ್ತಾರೆ, ಅವ್ರು ನಮ್ಮ ಹತ್ರ ಕಲಿಸ್ತಾರೆ. ನಾವು ಮಕ್ಕಳ ಹೃದಯ ತಜ್ಞರು AJ ಹಾಸ್ಪಿಟ್ಲಲ್ಲಿ. ಸೊ ಇಂಥ ಮಕ್ಕಳು ಬಂದರೆ ನಾವೇನು ಮಾಡ್ತೇವೆ, ನಾವು ಫಸ್ಟು ಟೆಸ್ಟ್ ಮಾಡಿ ನೋಡ್ತೇವೆ. ಈಗ ನಾವು ಸ್ಟೆಥೋಸ್ಕೋಪ್ ಇಟ್ಟು ನಾವು ಟೆಸ್ಟ್ ಮಾಡ್ತೇವೆ, ಏನಾರೇ ಹಾರ್ಟ್ ತೊಂದರೆ ಲಕ್ಷಣಗಳು ಇದೆಯಾ ಇಲ್ಲ ಅಂಥೇಳಿ. ಏನಾರೇ ತೊಂದರೆ ಇದ್ದರೆ ನಾವು ಮುಂದೆ ಟೆಸ್ಟ್ ಮಾಡ್ತೀವಿ. ಯಾವ ಥರ, ಹಾರ್ಟ್ ಸ್ಕ್ಯಾನ್. ಇದೆಂತ ಹಾರ್ಟ್ ಸ್ಕ್ಯಾನ್ ಅಂದರೆ ಏನು, ಇದು ಎಕೋಕಾರ್ಡಿಯೋಗ್ರಾಫಿ. ಈಗ ಹೊಟ್ಟೆ ಸ್ಕ್ಯಾನ್ ಎಲ್ಲ ಮಾಡ್ತಾರಲ್ಲ ಅದೇ ಥರ. ಇದು ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು, ಇದೊಂದು 5-10 ನಿಮಿಷ ಒಳಗಡೆ ಆಗ್ತದೆ. ಈ ಹಾರ್ಟ್ ಸ್ಕ್ಯಾನಲ್ಲಿ ನಮಗೆ ಗೊತ್ತಾಗ್ತದೆ, ಏನು ಗೊತ್ತಾಗ್ತದೆ, ಹಾರ್ಟ್ ನಾರ್ಮಲ್ ಇದೆಯಾ ಅಥವಾ ಏನಾದ್ರು ತೊಂದರೆ ಇದೆಯಾ ಅಂತ ನಮಗೆ ಗೊತ್ತಾಗ್ತದೆ. ಈಗ ಹಾರ್ಟ್ ತೊಂದರೆ ಇದ್ದ ತಕ್ಷಣ ಎಲ್ಲರಿಗೂ ನಾವು ಏನು ಹಾರ್ಟ್ ಸರ್ಜರಿ ಮಾಡಬೇಕಂತ ನಾವು ಹೇಳೋದಿಲ್ಲ. ಅಂದರೆ ಎಲ್ಲ ಹಾರ್ಟ್ ಪ್ರಾಬ್ಲಮ್ಗೆ ಸರ್ಜರಿಯೇ ಬೇಕಂತಿಲ್ಲ, ನೋ. ಕೆಲವು ಹಾರ್ಟ್ ತೊಂದರೆ ಮೈನರ್ ಪ್ರಾಬ್ಲಮ್ಸ್ ತನ್ನಷ್ಟಕ್ಕೆ ಸರಿ ಆಗ್ತದೆ, ಟೈಮ್ ಹೋಗ್ತಾ ಸರಿ ಆಗ್ತದೆ. ಸೊ ನಾವೇನು ಮಾಡ್ತೇವೆ, ಅವ್ರಿಗೆ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ನಾವು ಕರಿತಾ ಇರ್ತೇವೆ. ಅದೇ ಥರ ಕೆಲವು ಹಾರ್ಟ್ ತೊಂದರೆ ಮರದಲ್ಲಿ ಸರಿ ಆಗ್ತದೆ, ಮೆಡಿಸಿನ್ ಕೊಟ್ಟು ಸರಿ ಮಾಡ್ಬೋದು. ಸೊ ನಾವೇನು ಮಾಡ್ತೇವೆ, ಆ ಮಕ್ಕಳಿಗೆ ಮೆಡಿಸಿನ್ ಕೊಟ್ಟು 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಾವು ಕರಿತಾ ಇರ್ತೇವೆ. ಇನ್ನೊಂದು ಕ್ಯಾಟಗರಿ, ಕೆಲವು ಮಕ್ಕಳಿಗೆ ಹಾರ್ಟ್ ತೊಂದರೆ ಇದ್ದ ಮಕ್ಕಳಿಗೆ ಸರ್ಜರಿ ಬೇಕಾಗ್ತದೆ. ಸರ್ಜರಿಯಲ್ಲಿ 2 ರೀತಿ ಟ್ರೀಟ್ಮೆಂಟ್ ಇದೆ. ಒಂದು ಓಪನ್ ಹಾರ್ಟ್ ಸರ್ಜರಿ, ಎರಡನೇದು ಇಂಟರ್ವೆನ್ಷನ್. ಈಗ ನೀವು ಕೇಳಿರ್ಬೋದು, ದೊಡ್ಡವ್ರಿಗೆ ಆ್ಯಂಜಿಯೋಗ್ರಾಮ್ ಮಾಡ್ತಾರಲ್ಲ, ಕಾಲಿನ ನರೆಯಿಂದ ಒಂದು ಪೈಪ್ ಹಾಕಿ ಹಾರ್ಟಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅದೇ ಥರ ಮಕ್ಕಳಿಗೂ ಸಹ ಇದೆ. ಈಗ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇದೆಂತ ಆ್ಯಂಜಿಯೋಗ್ರಾಮ್ ಟ್ರೀಟ್ಮೆಂಟ್ ಏನು ಅದೆಂತ ಅಂತ ಕೇಳಿದರೆ, ಉದಾಹರಣಕ್ಕೆ ಒಂದು ಮಗುಗೆ ಮೀಡಿಯಮ್ ಸೈಜ್ ಹೋಲಿತ್ತು. ಹೋಲಲ್ಲಿ 3 ಟೈಪ್ ಉಂಟು. ಒಂದು ಸಣ್ಣ ಹೋಲು, ಒಂದು ಮೀಡಿಯಮ್ ಸೈಜ್, ಒಂದು ದೊಡ್ಡದು. ಸಣ್ಣ ಹೋಲ್ 90% ತನ್ನಷ್ಟಕ್ಕೆ ಬಂದಾಗ್ತದೆ, ಅದಕ್ಕೆ ಏನು ಮಾಡೋದು ಬೇಡ. ಮೀಡಿಯಮ್ ಸೈಜ್ ಹೋಲು 50% ಮಕ್ಕಳಿಗೆ ತನ್ನಷ್ಟಕ್ಕೆ ಬಂದಾಗ್ತದೆ, ಅದು ಸಹ ಏನು ಮಾಡೋದು ಬೇಡ. ಬಟ್ ಕೆಲವು ಮಕ್ಕಳಿಗೆ ಬಂದ್ ಆಗದೇ ಇದ್ದರೆ ನಾವು ಸರ್ಜರಿಲಿ ಅದು ಬಟನ್ ಹಾಕಿ ಬಂದ್ ಮಾಡ್ಬೋದು. ಅದು ಹೇಗೆ ಮಾಡೋದು, ಮಗುವಿಗೆ ನಿದ್ದೆ ಇಂಜೆಕ್ಷನ್ ಕೊಡ್ತೇವೆ ಅನೆಸ್ಥೀಸಿಯಾ ಅಂಥೇಳಿ. ಮತ್ತು ಕಾಲಿನ ನರದಿಂದ ನಾವು ಪೈಪ್ ಹಾಕಿ ಅದಕ್ಕೆ ನಾವು ಹಾರ್ಟಲ್ಲಿ ಬಟನ್ ಹಾಕ್ತೇವೆ. ಅದು ಮಾಡಲಿಕ್ಕೆ ಸಾಧಾರಣ ಒಂದೂವರೆ ಗಂಟೆ ಆಗ್ತದೆ. ಹಾಸ್ಪಿಟ್ಲಲ್ಲಿ 3 ದಿವಸ ಇರಬೇಕು. ಈಗ ಎಲ್ಲ ತಂದೆ ತಾಯಿ ಒಂದು ಕ್ವೆಶ್ಚನ್ ಕೇಳ್ತಾರೆ ನಮ್ಮ ಹತ್ರ, ಆಯಿತು ಡಾಕ್ಟ್ರೇ ನೀವು ಬಟನ್ ಹಾಕ್ತೀರಂತ ಹೇಳ್ತೀರಿ, ಅದು ಬಟನ್ ಮುಂದೆ ಏನಾಗ್ತದೆ, ಅದೊಂದು ಪರ್ಮನೆಂಟ್ ಟ್ರೀಟ್ಮೆಂಟ್. ಈಗ ಉದಾಹರಣಕ್ಕೆ ಮಗುಗೆ ಹಾರ್ಟಲ್ಲಿ ಹೋಲಿತ್ತು, ಒಂದು ಮೀಡಿಯಮ್ ಸೈಜ್ ಹೋಲಿತ್ತು, ನಾವು ಅಲ್ಲಿ ಒಂದು ಬಟನ್ ಹಾಕಿದ್ದೇವೆ. ಅದೇನಾಗ್ತದೆ, ಬಟನ್ ಹಾಕಿದ ಮೇಲೆ ಬ್ಲಡ್ ಮಿಕ್ಸ್ ಆಗೋದು ಬಂದಾಗ್ತದೆ. ಹಾರ್ಟ್ ದೊಡ್ಡದಿದ್ದರೆ ಅದು ನಾರ್ಮಲ್ ಸೈಜಿಗೆ ಬರ್ತದೆ. ಹಾರ್ಟ್ ಪ್ರೆಷರ್ ಜಾಸ್ತಿ ಇದ್ದರೆ ಅದು ಟೈಮ್ ಹೋಗ್ತಾ ನಾರ್ಮಲ್ ಆಗ್ತದೆ.
ಮತ್ತು ಆ ಬಟನ್ ಮೇಲೆ ಹಾರ್ಟ್ದ ಒಳಗಡೆ ಚರ್ಮ ಗ್ರೋ ಆಗಿ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ದ ಹಾರ್ಟ್. ಅಂದರೆ ಅದು ಪರ್ಮನೆಂಟ್ ಟ್ರೀಟ್ಮೆಂಟ್, ತೆಗಿಲಿಕ್ಕಿಲ್ಲ, ಚೇಂಜ್ ಮಾಡಲಿಕ್ಕಿಲ್ಲ. ಮತ್ತು 90% ಮಕ್ಕಳಿಗೆ ಇದರಿಂದ ಮುಂದೆ ಏನು ತೊಂದರೆ ಆಗೋದಿಲ್ಲ. ಈಗ ಶಸ್ತ್ರಚಿಕಿತ್ಸೆ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಶಸ್ತ್ರಚಿಕಿತ್ಸೆ ಅಂದರೆ ಏನು? ಓಪನ್ ಹಾರ್ಟ್ ಸರ್ಜರಿ. ಇದು ಯಾರಿಗೆ ಬೇಕಾಗ್ತದೆ? ಕೆಲವು ಕಾಂಪ್ಲೆಕ್ಸ್ ಹಾರ್ಟ್ ಪ್ರಾಬ್ಲಮ್ಸ್. ಕಾಂಪ್ಲೆಕ್ಸ್ ಅಂದರೆ ಏನು? ನಾನೀಗ ಒಂದು ಉದಾಹರಣೆ ಕೊಟ್ಟೆ ನಿಮಗೆ, ಹಾರ್ಟಲ್ಲಿ ಹೋಲ್ ಇತ್ತಂತೇಳಿ. ಅದು ಸಿಂಪಲ್ ಹಾರ್ಟ್ ಪ್ರಾಬ್ಲಮ್. ಕಾಂಪ್ಲೆಕ್ಸ್ ಅಂದರೆ ಕೆಲವು ಮಕ್ಕಳಿಗೆ ಹೋಲ್ ಇರ್ತದೆ, ಮತ್ತು ಶ್ವಾಸಕೋಶ ಹೋಗೋದು ಪೈಪಲ್ಲಿ ಬ್ಲಾಕ್ ಇರ್ಬೋದು. ಅಂದರೆ 2-3 ಪ್ರಾಬ್ಲಮ್ ಇದ್ದ ಮಕ್ಕಳಿಗೆ, ಇಂಥ ಮಕ್ಕಳಿಗೆ ಓಪನ್ ಹಾರ್ಟ್ ಸರ್ಜರಿ ಬೇಕಾಗ್ತದೆ. ಈಗ ಓಪನ್ ಹಾರ್ಟ್ ಸರ್ಜರಿ ಹೇಳಿದ ತಕ್ಷಣ ನಮಗೆ ಎಲ್ಲರಿಗೂ ಒಂದು ಹೆದರಿಕೆ ಆಗ್ತದೆ. ಅದೆಂತ, ಹೇಗೆ ಮಗು ಹೇಗೆ ಆಗ್ತದೆ ಮುಂದೆ ಅಂಥೇಳಿ. ಈಗ ಈ ಕಾಲದಲ್ಲಿ ಓಪನ್ ಹಾರ್ಟ್ ಸರ್ಜರಿ ಸಾಧಾರಣ 90-95% ಒಳ್ಳೆ ಸಕ್ಸಸ್ ಆಗ್ತದೆ. ಅಂದರೆ ಅಗತ್ಯ ಇದ್ದ ಮಕ್ಕಳಿಗೆ ಸರ್ಜರಿ ಮಾಡಿದರೆ ಅವರು ಬೇರೆ ಮಕ್ಕಳ ಥರನೇ ಇರ್ಬೋದು. 90% ಮಕ್ಕಳಿಗೆ ಮುಂದೆ ತೊಂದರೆ ಆಗೋದಿಲ್ಲ. ಅಂದರೆ ಬೇರೆ ಮಕ್ಕಳ ಥರ ಶಾಲೆ ಹೋಗ್ಬೋದು, ಕಾಲೇಜ್ ಹೋಗ್ಬೋದು, ಆಟ ಆಡೋದ್ರಲ್ಲಿ, ಹೆಣ್ಮಕ್ಕಳಿಗೆ ಮದುವೆ ನಂತರ ಮಕ್ಕಳು ಮಾಡೋದು, ಮತ್ತು ಕೆಲಸ ಮಾಡಲಿಕ್ಕಿದ್ರೆ ಮಾಡ್ಬೋದು. ಫ್ಯೂಚರಲ್ಲಿ 90% ಮಕ್ಕಳಿಗೆ ತೊಂದರೆ ಆಗೋದಿಲ್ಲ. ಕೆಲವು ಮಕ್ಕಳಿಗೆ ಒಂದು 10% ಮಕ್ಕಳಿಗೆ ಮುಂದೆ ಇನ್ನೊಂದು ಸರ್ಜರಿ ಬೇಕಾಗ್ಬೋದು. ಈಗ ಖರ್ಚು, ಈಗ ಎಲ್ಲರಿಗೂ ಒಂದು ಹೆದರಿಕೆ ಇರ್ತದೆ. ಇದಂತ ಹಾರ್ಟ್ ಸರ್ಜರಿ ಅಂದರೆ ಖಂಡಿತ ತುಂಬ ಖರ್ಚಾಗ್ತದೆ, ದೊಡ್ಡ ದೊಡ್ಡ ಹಾಸ್ಪಿಟ್ಲು, ನಿಮ್ಮದು ಏಜ್ ಹಾಸ್ಪಿಟ್ಲ್ ತುಂಬ ಖರ್ಚಾಗ್ತದೆ ಅಂತ ನಾವು ಕೇಳಿದ್ದೇವೆ ಅಂತ ಹೇಳ್ತಾರೆ. ಸೊ ಅವರು ಈ ಕಡೆ ಬರೋದೇ ಇಲ್ಲ. ಈಗ ನೋಡಿ, ಬಡವರಿಗೆ ಮತ್ತು ರೈತ ಕುಟುಂಬದವರಿಗೆ, ಮೇಯ್ನ್ಲಿ BPL ಕಾರ್ಡ್ ಅಂದರೆ ನಮ್ಮ ಬಿಲೋ ರೇಷನ್ ಕಾರ್ಡ್ ಇದೆಲ್ಲ, BPL ಕಾರ್ಡ್ ಅವರು ಬಡವರಿಗೆ ಆಯುಷ್ಮಾನ್, ಗೌರ್ಮೆಂಟ್ ಅದೊಂದು ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತಿದೆ. ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಮುಖಾಂತರ ಅದು ಫ್ರೀಯಾಗಿ ಆಗ್ತದೆ. ಯಾವ ಸರ್ಜರಿ, ಇದೀಗ ನಾನೊಂದು ಉದಾಹರಣೆ ಕೊಟ್ಟೆಲ್ಲ, ಸರ್ಜರಿ ಇಲ್ಲದೆ ನಾವು ಬಟನ್ ಹಾಕಿ ಬಂದ್ ಮಾಡೋದು, ಅದು ಸಹ ಫ್ರೀ ಆಗ್ತದೆ. ಮತ್ತು ಓಪನ್ ಹಾರ್ಟ್ ಸರ್ಜರಿ ಅಗತ್ಯ ಇದ್ದರೆ, ಇಲ್ಲಿ ಮಾಡೋದಿದ್ದರೆ ಅದು ಸಹ ಫ್ರೀಯಾಗಿ ಮಾಡ್ಬೋದು. ಸೊ ನಾನು ಹೇಳಿದಾಗೆ ನಾವು ಈಗ ಮಕ್ಕಳ ಹಾರ್ಟ್ ವಿಷಯದಲ್ಲಿ ಒಂದು ವಿಷಯ ನೆನಪಿಟ್ಕೋಬೇಕು. ಕರೆಕ್ಟ್ ಟೈಮಲ್ಲಿ, ಕರೆಕ್ಟ್ ಜಾಗದಲ್ಲಿ, ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದರೆ ಮುಂದೆ ತೊಂದರೆ ಆಗೋದಿಲ್ಲ. ಮತ್ತು ಮಗು ಓಡಾಡ್ತದೆ, ಆಟ ಆಡ್ತದೆ ಅಂತ ಹೇಳಿ ನಾವು ಟೆಸ್ಟ್ ಮಾಡದೇ ಇರ್ಬೋದು. ನಾವೇನು ಎಲ್ಲ ಮಕ್ಕಳಿಗೆ ನಾನು ಹೇಳಿದಾಗೆ ಸರ್ಜರಿ ಅಗತ್ಯ ಇಲ್ಲ. ಇದು ನೆನಪಿಟ್ಕೊಳ್ಳಿ. ಕೆಲವು ಮಕ್ಕಳಿಗೆ ತನ್ನಷ್ಟಕ್ಕೆ ಸರಿ ಆಗ್ತದೆ, ಕೆಲವು ಮಕ್ಕಳಿಗೆ ಮೆಡಿಸಿನ್ ಬೇಕಾಗ್ತದೆ, ಕೆಲವು ಮಕ್ಕಳಿಗೆ ಸರ್ಜರಿ ಬೇಕಾಗ್ತದೆ. ಇದು ಯಾವ ರೀತಿ ಅಂತ ನಿಮಗೆ ಮನೆಯಲ್ಲಿ ಕೂತ್ಕೊಂಡ್ರೆ ನಿಮಗೆ ಗೊತ್ತಾಗೋದಿಲ್ಲ. ಸೊ ನೀವು ಇಲ್ಲಿ ಬಂದು ಟೆಸ್ಟ್ ಮಾಡಿಸಿದ್ರೆ ನಾವು ಎಲ್ಲ ಮಾಹಿತಿ ಟೆಸ್ಟ್ ಮಾಡಿ ನಾವು ಕೊಡ್ತೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.